945 ಕಗ್ಗಗಳಿಗೆ ಒಂದು ಪುಟ್ಟ ಮುನ್ನುಡಿಯಂತೆ ಅವರು ಕೊಟ್ಟಿರ್ತಕ್ಕಂಥ ಮುನ್ನುಡಿ ಇವತ್ತೊಂದು ದಿವಸ ಇಲ್ಲಿ ನಿಂತ್ಕೊಂಡು ನಾನು ನನ್ನ ಒಂದಷ್ಟು ತೊದಲ್ನುಡಿಗಳನ್ನ ಆಡುವಷ್ಟು ಸಾಮರ್ಥ್ಯವನ್ನು ಪಡ್ಕೊಂಡಿದ್ದೆ ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟು ಸಾಮರ್ಥ್ಯ ಇತ್ತು. ಮನುಷ್ಯ ಪ್ರಕೃತಿಯ ಕಡೆಗೆ ತನ್ನ ಚಿಂತನೆಯನ್ನು, ತನ್ನ ನೋಟವನ್ನು, ತನ್ನ ಕಿವಿಯನ್ನು ಮತ್ತು ತನ್ನ ಎದೆಯ ಒಂದು ಮಿಡಿತದ ಒಂದು ಕ್ರಿಯೆ ಮತ್ತು ಪ್ರತಿಕ್ರಿಯೆನ ಪ್ರಕೃತಿ ಕಡೆಗೆ ತಗೊಂಡೋದ್ರೆ ಅವನೊಬ್ಬ ಒಳ್ಳೆಯ ಮನುಷ್ಯನಾಗಿ ರೂಪುಗೊಳ್ತಾನೆ. ಆ ಮೂಲಕ ಏನೆಲ್ಲ ಆಗ್ಬೋದು ಅನ್ನುವಂಥ ಮಾತನ್ನು, ಏನಾದರೂ ಆಗೋ ಮೊದಲು ಮಾನವನಾಗುವಂಥ ಒಂದು ವಿಚಾರ ಇದ್ದರೆ, ಮಗು ಹುಟ್ಟುತ್ತಾ ಒಂದು ಮಗು ವಿಶ್ವಮಾನವಾಗಿರುತ್ತೆ. ಬೆಳೀತಾ 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 ನಾವು ಅವನ್ನ ಒಂದು ಪ್ರಾದೇಶಿಕವಾಗಿರ್ತಕ್ಕಂಥ ಹಿಡಿತಕ್ಕೆ, ಒಂದು ಧಾರ್ಮಿಕವಾಗಿರ್ತಕ್ಕಂಥ ಹಿಡಿತಕ್ಕೆ, ಮತ್ತು ಒಂದು ಕುಲ ಮತ ಪಂಥದ ಮಿತಿಗೆ ಒಳಪಡಿಸ್ಕೊಂಡಾಗ ಅವನಲ್ಲಿರ್ತಕ್ಕಂಥ ವಿಶ್ವಮಾನವತ್ವದ ಬೃಹತ್ ತತ್ವ ಸಂಕುಚಿತವಾಗಿ ಬದಲಾಗತ್ತೆ. ಅದರಿಂದ ಉಂಟಾಗ್ತಾ ಇರ್ತಕ್ಕಂಥ ವಿಪ್ಲವಗಳು, ಕ್ರಾಂತಿ, ಹಿಂಸಾಚಾರ ಅದನ್ನೆಲ್ಲ ನಾವು ಕಂಡಿದ್ದೇವೆ, ಕೇಳಿದ್ದೇವೆ, ನಾವು ಸಹ ಅನುಭವಿಸಿದ್ದೇವೆ. ಇಲ್ಲಿ ಈ ಮನಸ್ಸನ್ನು ಸಹೃದಯತೆಗೆ ಪರಿವರ್ತಿಸ್ಕೊಂಡು ಪ್ರಕೃತಿ ಕಡೆಗಿನ ನಮ್ಮ ನೋಟ ಈ ಒಂದು ನಾಟಕಗಳಲ್ಲಿ ನಾವೆಲ್ಲ ಕಾಣ್ತಾ ಬಂದಿದ್ದೀವಿ. ಬುನಾದಿ ಅಂತಕ್ಕಂಥದ್ದಂದ್ರೆ ಮಾನವೀಯತೆಯೇ ಬುನಾದಿ ಆಗಬೇಕು ಅನ್ನುವಂಥದ್ದನ್ನು ತಗೋಬೋದು ಆ ನಾಟಕವನ್ನು ನೋಡೋದ್ರ ಮೂಲಕ. ಮತ್ತು ಹಾಗೆ ಈಗ ಈ ನಮ್ಮ ಕೊರಳ ಧ್ವನಿಗಿನ್ನ ಅವರು ಆವಾಗ ಬೆರಲ್ಗೆ ಕೊರಲ್ ಅಂತ ಏನು ಹೇಳಿದ್ರು, ಆ ನಾಟಕವನ್ನು ನೋಡೋದ್ರ ಮೂಲಕ ನಾವು ಕಲಿಯೋಣ ಅನ್ನೋ ಒಂದು ಮಾತನ್ನು ಹೇಳ್ತಾ ಹೆಚ್ಚಿಗೆ ಸಮಯ ಬೇಡ. ಪ್ರೇಕ್ಷಕರು ಅಂದರೆ ಆಗಮಿಸಿರ್ತಕ್ಕಂಥವ್ರ ನಾಟಕವನ್ನು ಆಸ್ವಾದಿಸುವಂಥದ್ದಕ್ಕೆ ಅವಕಾಶ ಮಾಡಿಕೊಡ್ಲಿಕ್ಕೋಸ್ಕರ ನನ್ನ ಮಾತುಗಳನ್ನು ಕೆಲವೇ ಸಂದರ್ಭಕ್ಕೆ ಸೀಮಿತಗೊಳಿಸ್ತೀನಿ. ಕಲಾಸಾಗರಕ್ಕೆ ಒಳ್ಳೆಯದಾಗಲಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಜೈ ಕರ್ನಾಟಕ. ಪ್ರೀತಿಯಿಂದ ಮಾತುಗಳನ್ನ ಹಂಚಿಕೊಂಡ ರೇಣುಕಾ ವೈಕುಂಠಯ್ಯವರಿಗೆ ಪ್ರೀತಿಯ ಧನ್ಯವಾದಗಳು. ಈಗ ನಮ್ಮೊಂದಿಗೆ ಮಧುಕರ್ ಗಾಣಿಗವರಿದ್ದಾರೆ, ವಕೀಲರು. ಅವರು ಕೂಡ ಒಂದೆರಡು ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಳ್ಬೇಕು. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರ್ತಕ್ಕಂಥ ಸ್ನೇಹಿತರೆ ಮತ್ತು ಕಲಾ ಪೋಷಕರೇ, ತಮಗೆಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಸಂಭ್ರಮದ ಶುಭಾಶಯಗಳು. ಕುವೆಂಪುರವ್ರ ಬಗ್ಗೆ ಮಾತಾಡೋದಕ್ಕೆ ಸಮಯ ಸಾಕಷ್ಟು ಕಡಿಮೆ ಇದೆ, ನಾನು ಮಾತಾಡೋಕ್ಕೆ ಹೋಗೋದಿಲ್ಲ, ಯಾಕಂದರೆ ಸಂದರ್ಭ ಆಗಲ್ಲ. ತಾವೆಲ್ಲ ಒಂದು ಕಲಾ ಸೇವೆಯನ್ನು ಅನುಭವಿಸ್ಲಿಕ್ಕೆ ಬಂದಿದ್ದೀರಿ, ಹಾಗಾಗಿ ಅದಕ್ಕೆ ಅವಕಾಶ ಮಾಡಿಕೊಡ್ತೀನಿ, ಹೆಚ್ಚಿಗೆ ಮಾತಾಡೋದಿಲ್ಲ. ಕುವೆಂಪುರವರು ಸಾಕಷ್ಟು ತಮ್ಮ ಸಾಹಿತ್ಯಗಳಲ್ಲಿ ಹೇಳಿರೋದು ಸಮಾನತೆ ಬಗ್ಗೆ, ಶೋಷಣೆಯ ವಿರುದ್ಧ ಧ್ವನಿ ಎತ್ತಿದ್ದಾರೆ. ನಮ್ಮ ಏನು ವ್ಯವಸ್ಥೆ ಇತ್ತು, ಸಾಮಾಜಿಕ ವ್ಯವಸ್ಥೆಯಲ್ಲಿದ್ದಂಥ ಎಡರ್ತೊಡ ಏರುಪೇರು